ಈ ಬಾರಿಯ ಗಣರಾಜ್ಯೋತ್ಸವ ಕನ್ನಡಿಗರ ಪಾಲಿಗೆ, ಅದರಲ್ಲೂ ಗದಗ ಜನರ ಪಾಲಿಗೆ ಅತ್ಯಂತ ಸಂತೋಷವನ್ನು ತಂದುಕೊಡ್ತಾ ಇದೆ. ಕಾರಣ ನನ್ನ ಹಿಂಬದಿ ಇರ್ತಕ್ಕಂಥ ಈ ದೇವಸ್ಥಾನ. ಅಂದರೆ ಈ ದೇವಸ್ಥಾನದ ಮಾದರಿ ಜನವರಿ 26ರಂದು ದೆಹಲಿಯಲ್ಲಿ ನಡೆಯುವಂತಹ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಈ ದೇವಸ್ಥಾನದ ಮಾದರಿಯನ್ನು ಪ್ರದರ್ಶನ ಮಾಡಲಾಗ್ತಾ ಇದೆ. ಹೀಗಾಗಿ ಸಹಜವಾಗಿ ಈ ಭಾಗದ ಜನರಲ್ಲಿ ಒಂದು ರೀತಿಯ ಸಂತೋಷ ಮೂಡಿದೆ. 11ನೇ ಶತಮಾನದಲ್ಲಿ ಅತ್ತಿಮಬ್ಬೆ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದರು ಅನ್ನೋ ಇತಿಹಾಸ ಇದೆ. ಚಾಲುಕ್ಯ ಅರಸರ ಶೈಲಿಯಲ್ಲಿರ್ತಕ್ಕಂಥ ದೇವಸ್ಥಾನ ಕಪ್ಪು ಶಿಲೆಯಲ್ಲಿ, ಸ್ಥಳೀಯವಾಗಿ ಸಿಗುವಂತಹ ಕಪ್ಪು ಶಿಲೆಯಲ್ಲಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಗಿದೆ. ಗರ್ಭಗುಡಿ, ಅಂತರಾಳ, ಗೂಢಮಂಟಪ, ಅಗ್ರಮಂಟಪ, ಹೀಗೆ ಮಂಟಪಗಳಲ್ಲಿ ವಿನ್ಯಾಸವಾದಂತಹ ಶಿಲೆಯನ್ನು ತಾವು ಗಮನಿಸಬಹುದು. ತೀರ್ಥಂಕರ ವಿವಿಧ ಭಂಗಿಗಳನ್ನು ದೇವಸ್ಥಾನದ ಮೇಲ್ಭಾಗದಲ್ಲಿ ಕೆತ್ತಲಾಗಿದೆ. ಅತ್ಯಂತ ವಿಶೇಷವಾದಂತಹ ಶಿಲಾ ವಿನ್ಯಾಸಗಳನ್ನು ಕೂಡ ಈ ದೇವಸ್ಥಾನದಲ್ಲಿ ಗಮನಿಸಬಹುದು. ಗರ್ಭಗುಡಿಯಲ್ಲಿ ನೇಮಿ ದೇವರ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಎಡ ಮತ್ತು ಬಲಭಾಗದಲ್ಲಿ ಬ್ರಹ್ಮ ಮತ್ತು ಸರಸ್ವತಿಯ ಮೂರ್ತಿಗಳನ್ನು ಕೂಡ ಪ್ರತಿಷ್ಠಾಪನೆ ಮಾಡಲಾಗಿದೆ. ಅತ್ಯಂತ ವಿಶೇಷವಾದಂಥ ಈ ದೇವಸ್ಥಾನಕ್ಕೆ ಜಾಗತಿಕ ಮಟ್ಟದಲ್ಲಿ ಅಷ್ಟಾಗಿ ಮನ್ನಣೆ ಸಿಕ್ಕಲಿಲ್ಲ ಅನ್ನೋದು ಸ್ಥಳೀಯರ ಒಂದು ಕೊರಗಾಗಿತ್ತು. ಆದರೆ ಈ ಬಾರಿಯ ದೆಹಲಿಯ ಪರೇಡ್ನಲ್ಲಿ ಭಾಗವಹಿಸೋದ್ರಿಂದ ಸಹಜವಾಗಿ ಇಲ್ಲಿ ಜನರಿಗೆ ಖುಷಿ ತಂದಿದೆ. ಈ ಬಾರಿ ಜಾಗತಿಕ ಮಟ್ಟದಲ್ಲಿ ನಮ್ಮ ದೇವಸ್ಥಾನ ಕೂಡ ಪ್ರತಿನಿಧಿಸ್ತಾ ಇದೆ ಅನ್ನೋ ಖುಷಿ ಸ್ಥಳೀಯರಲ್ಲಿದೆ. ಹೀಗಾಗಿ ಸ್ಥಳೀಯರನ್ನ ಮಾತನಾಡಿಸ್ತಾ ನಾನು ಹೋಗ್ತೇನೆ. ಸರ್, ಎಷ್ಟು ಖುಷಿ, ಎಷ್ಟು ಎಕ್ಸೈಟ್ಮೆಂಟ್ ಐತೆ ಈ ಬಾರಿ ಗಣರಾಜ್ಯೋತ್ಸವದೊಳಗೆ ನಮ್ಮ ದೇವಸ್ಥಾನನೂ ಕೂಡ ಭಾಗಿಯಾಗ್ತದೆ. ಈ ಬರುವ ಜನವರಿ 26 ಏನಿದೆಯಲ್ಲ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ನಮ್ಮ ಲಕ್ಕುಂಡಿಯ ಇತಿಹಾಸದಲ್ಲೇ ಒಂದು ಐತಿಹಾಸಿಕ ದಿನ ಅಂತ ಹೇಳ್ಬೋದು. ಅಷ್ಟು ನಮಗೆ ಲಕ್ಕುಂಡಿ ಜನರಿಗೆ ನಮ್ಮ ಲಕ್ಕುಂಡಿ ದೇವಾಲಯ ಪಥಸಂಚಲನದಲ್ಲಿ, ಗಣರಾಜ್ಯೋತ್ಸವ ಪಥಸಂಚಲನದಲ್ಲಿ ನಮ್ಮ ಲಕ್ಕುಂಡಿ ದೇವಾಲಯದ ಒಂದು ಸ್ತಬ್ಧ ಚಿತ್ರ ಆಗುತ್ತಂದ್ರೆ ಅದಕ್ಕಿಂತ ಹೆಚ್ಚಿನ ಖುಷಿ ಯಾವುದಲ್ಲ. ಅಷ್ಟು ಖುಷಿಯಾಗಿದೆ ಸರ್. ಅಂದರೆ ಭಾಳ ಹಿಂದೆ ಆಗ್ಬೇಕಾಗಿತ್ತು ಅನ್ನೋದು ಇಲ್ಲಿ ಸ್ಥಳೀಯರ ವಾದ. ಈಗ ಭಾಳ ಲೇಟ್ ಆಯ್ತು ಅಂತ ಹೇಳಿ ಏನೋ ಒಂದು ಕೊರಗೂ ಐತೆ. ಈ ಕಳೆದ ತಿಂಗಳಲ್ಲಿ ನಾವು ಪ್ರಾಚ್ಯಾವಶೇಷದ ಅನ್ವೇಷಣೆ ಮಾಡಿದಾಗ ಸುಮಾರು 1100ಕ್ಕೂ ಹೆಚ್ಚು ಪ್ರಾಚ್ಯಾವಶೇಷಗಳನ್ನು ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರ ನೇತೃತ್ವದಲ್ಲಿ ನಾವೆಲ್ಲ ಸಂಗ್ರಹಣ ಮಾಡಿದ್ವಿ. ಅದು ಬರ್ಬರ್ತಾ ಜಾಸ್ತಿ ಪ್ರಚಾರ ಹಾಕುವಂತ ಬಂದಿಂದ ಲಕ್ಕುಂಡಿ ಇಷ್ಟು ದೊಡ್ಡ ಪ್ರಮಾಣದಾಗ ಶಿಲ್ಪಕಲೆಯಲ್ಲಿ ಸಾಕಷ್ಟು ಶ್ರೀಮಂತ ಇದೆ ಅಂತೇಳಿ ಏನು ಈಗ ಹೊರ ಬರಾಗ್ತಾ ಇದಲ್ಲ, ಈ ಹಿಂದೆನೇ ಸಾಕಷ್ಟು ಹಿಂದೆನೇ ಇದು ಎಲ್ಲ ಬರಬೇಕಾಗಿತ್ತು. ಈಗ ಬರ್ತಾ ಇದೆ. ಇನ್ನೂ ನಮ್ಮ ಲಕ್ಕುಂಡಿ ಮುಂದೆ ಬರಲಿ, ಅಭಿವೃದ್ಧಿ ಆಗಲಿ ಅನ್ನೋದು ನಮ್ಮದು ಒಂದು ಬೇಡಿಕೆ ಇದೆ. 12 ದೇವಸ್ಥಾನಗಳ ಪೈಕಿ ಕರ್ನಾಟಕದ ಇದೇ ಒಂದು ಆಯ್ಕೆ ಆಗೈತೆ. ಏನು ಅನಿಸ್ತದೆ? ನಮಗೆ ತುಂಬ ಸಂತೋಷ ಅನಿಸುತ್ತೆ ರೀ ಲಕ್ಕುಂಡಿ ಗ್ರಾಮಸ್ಥರಿಗೆ. ಯಾಕಂದರೆ ಇದು ಯಾವತ್ತೂ ಆಗ್ಬೇಕಾಗಿತ್ತು. ಆಗಲೇ 25-30 ವರ್ಷದಿಂದ ನಾವು ಸಣ್ಣರಿದ್ದಾಗನ ಅವಾಗಲಿಂದನೂ ಇಲ್ಲಿ ಟೂರಿಸ್ಟ್ ಬರ್ತಿದ್ರು, ಅವಾಗಾದ್ರೂ ಇದು ಇತ್ತು. ಆದರೆ ಮಾನ್ಯ ಗದಗ ಜಿಲ್ಲಾ ಮಂತ್ರಿಗಳು ಎಚ್ ಕೆ ಪಾಟೀಲ್ ಸಾಹೇಬರು ಇದನ್ನು ಒಂದು ಹೆಚ್ಚಿಗೆ ಮುತುವರ್ಜಿ ವಹಿಸಿ ಅವ್ರ ಅಧಿಕಾರಕ್ಕೆ ಬಂದಿಂದ ಒಂದು ತೊಗೊಂಡು ನಮಗೆಲ್ಲ ತುಂಬ ಖುಷಿ ಐತಿ. ಅವ್ರಿಗೆ ನಾವು ನಮ್ಮ ಊರು ಗ್ರಾಮಸ್ಥರ ಪರವಾಗಿ ನಾವು ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತೀವಿ. ನಮ್ಮೂರಿನ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂಥ ಸಿದ್ಧಲಿಂಗೇಶ್ ಗೌಡ ಪಾಟೀಲ್ರು ಅವ್ರ ಒಂದು ಇಚ್ಛಾಶಕ್ತಿ ಮೇರೆಗೆ ನಮ್ಗೆ ಇಷ್ಟೆಲ್ಲ ಅಭಿವೃದ್ಧಿ ಆಗೈತಿ ಅಂತ ಹೇಳಕ್ಕೆ ನಮ್ಗೆ ಖುಷಿ ಅನ್ನಿಸ್ತೈತೆ ರೀ. ಸರ್, ಈ ಟ್ಯಾಬ್ಲೋ ಯಾವ ರೀತಿ ತಯಾರಾಗ್ತದೆ? ಇದಕ್ಕೆ ಏನಾರ ವಿಶೇಷ ತಂಡ ಏನಾದರೂ ಇಲ್ಲಿ ವಿಸಿಟ್ ಕೊಟ್ಟಿತ್ತಾ? ಟ್ಯಾಬ್ಲೋ ಯಾವ ರೀತಿ ರೆಡಿ ಆಗೈತೆ ಸರ್? ಇವತ್ತು ಪ್ರತಿ ವರ್ಷ ಗಣರಾಜ್ಯೋತ್ಸವ ಪೇರಿಡ್ಗೆ ವಿವಿಧ ಥೀಮ್ಗಳನ್ನು ಇಟ್ಟುಕೊಳ್ಳುವಂಥದ್ದು ತಮಗೆಲ್ಲ ಗೊತ್ತಿರುವಂಥದ್ದು. ಈ ವರ್ಷ ನಮ್ಮ ಲಕ್ಕುಂಡಿ ಪಾರಂಪರಿಕ ಪ್ರದೇಶ ವ್ಯಾಪ್ತಿಯಲ್ಲಿ ಬರುವಂಥ ಈ ಒಂದು ಬ್ರಹ್ಮಜಿನಾಲಯವನ್ನು ಇಟ್ಟುಕೊಂಡಿದ್ದು ನಮಗೆ ಬಹಳಷ್ಟು ಸಂತೋಷವನ್ನು ಇಟ್ಕೊಳ್ಳಲಾಗಿದೆ. ಕರ್ನಾಟಕ ರಾಜ್ಯದ ಪರವಾಗಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯವರು ಪ್ರತಿ ವರ್ಷ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಸ್ತಬ್ಧ ಚಿತ್ರವನ್ನು ಅಲ್ಲಿ ಕರ್ತವ್ಯ ಪಥದಲ್ಲಿ ಪ್ರದರ್ಶನ ಮಾಡಲಿಕ್ಕೆ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿ ಒಂದು ಅತ್ಯುತ್ತಮವಾದಂಥ ಟೀಮನ್ನು ಇಟ್ಕೊಳ್ಳುವಂಥ ಕೆಲಸವನ್ನು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯವರು ಮಾಡ್ತಾರೆ. ಈಗಾಗಲೇ ಒಂದು ಶ್ರೇಷ್ಠವಾದಂಥ ಕಲಾವಿದರ ಒಂದು ತಂಡವನ್ನು ಈಗಾಗಲೇ ಗುರುತಿಸಿದ್ದು, ಇನ್ನೇನು 2-3 ದಿನಗಳಲ್ಲಿ ಅವರು ಭೇಟಿಯಾಗಿ ಈಗಾಗಲೇ ಮಾಹಿತಿಯನ್ನು ಸಿದ್ಧಪಡಿಸ್ಕೊಂಡಿದ್ದು, ಅಳತೆಯನ್ನು ಸಹಿತವಾಗಿ ರಫ್ ಆಗಿ ತೆಗೆದುಕೊಂಡಿದ್ದು, ನಾಳೆ ನಾಡಿದ್ದು ಬಂದು ಇವತ್ತು ಫೈಬರನ್ನು ಪೇಂಟಿಂಗನ್ನು ಇಟ್ಕೊಂಡು ಒಳ್ಳೆ ಶ್ರೇಷ್ಠವಾದಂಥ ಕಲಾವಿದರ ಒಂದು ತಂಡ ಇಡೀ ದೇಶದಲ್ಲಿ ಈ ಒಂದು ಅತ್ಯುತ್ತಮವಾದಂಥ ಕರ್ನಾಟಕ ರಾಜ್ಯದ ಬ್ರಹ್ಮಜಿನಾಲಯದ ಈ ಒಂದು ಮಾದರಿಯನ್ನು ಸ್ತಬ್ಧ ಚಿತ್ರವನ್ನು ತಯಾರು ಮಾಡುವಂಥ ಕೆಲಸವನ್ನು ಮಾಡ್ತಾರೆ.
ಡೆಲ್ಲಿ ಒಳಗೆ ಆಗ್ತತೋ ಅಥವಾ ಇಲ್ಲಿ ಬೆಂಗಳೂರಾಗ ಮಾಡ್ತಾರೋ? ಅಲ್ಲಿ ದೆಹಲಿ ಒಳಗೆ ರೆಡಿ ಮಾಡ್ತಾರೆ. ದೆಹಲಿ ಒಳಗೆ ನಮ್ಮ ಕಲಾವಿದರೆಲ್ಲ ಹೋಗಿ ರೆಡಿ ಮಾಡಿ ಜನವರಿ 26ಕ್ಕೆ ಅಲ್ಲಿ ಕರ್ತವ್ಯ ಪಥದಲ್ಲಿ ಪ್ರದರ್ಶನ ಆಗುವ ಹಾಗೆ ಮಾಡ್ತಾರೆ. ಇದು ಸ್ಥಳೀಯರ ಒಂದು ಸಂತೋಷದ ಮಾತು. ಅಂದರೆ ಜನವರಿ 26ನೇ ತಾರೀಕು ಸ್ಥಳೀಯವಾಗಿ ನಾವೇನು ಇಲ್ಲಿ ಸ್ಥಳೀಯವಾಗಿ ನೋಡ್ತಿದ್ವಿ, ಅದನ್ನು ಕರ್ತವ್ಯ ಪಥದಲ್ಲಿ ನೋಡುವಂಥ ಸೌಭಾಗ್ಯ ನಮಗೆ ಸಿಗಲಿದೆ. ಅದು ನಮ್ಮ ಹೆಮ್ಮೆಯ ಪ್ರತೀಕ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಗದಗದಿಂದ ಕ್ಯಾಮ್ರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.